ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಕರ್ನಾಟಕ ಚರಂಡಿಪದಲ್ಲಿ ಒಂದು ತುಂಗಾ ಹಾಗೂ ಭದ್ರಾ ಜಲಾಶಯಗಳು ಬರ್ತವೆ. ನಮಗೆ ಈಗ ಅಪರಭದ್ರಾ ಸ್ಕೀಮ್ ಇರುವುದು ನಮ್ಮಲ್ಲಿ ವಿಶ್ವೇಶ್ವರ ಜಲ ನಿಗಮದ ಅಡಿಯಲ್ಲಿ ಬರ್ತಾ ಇದೆ. ಇದಕ್ಕೇನಾಯಿತು, ಕಳೆದ ತಿಂಗಳಿಂದ ನಮ್ಮ ನೀರಾವರಿ DCM ಸಾಹೇಬರು ಹಾಗೂ MD ಅವರ ಒಂದು ಮಾರ್ಗದರ್ಶನದಂತೆ ವಿಶ್ವೇಶ್ವರ ಜಲ ನಿಗಮಕ್ಕೆ ಒಂದು ಭದ್ರಾ ಡ್ಯಾಮನ್ನು ಸೇರಿಸಿದರೆ ಭಾಳ ಒಳ್ಳೆಯದು ಅಂತೇಳಿ ಮುಂದಿನ ದಿನದಿಂದ ದೂರಾಡಳಿತದಿಂದ ಒಂದು ಮಾಡಿದಂಥ ಒಂದು ವಿಚಾರಕ್ಕೆ ಕೆಲವು ಆಕ್ಷೇಪಣೆಗಳು ಕೆಲವು ಮಾಡ್ತಾ ಇದ್ದಾರೆ. ಆ ಒಂದು ಆಕ್ಷೇಪ ಇದಕ್ಕೆ ವಿಶ್ವೇಶ್ವರ ಜಲ ನಿಗಮಕ್ಕೆ ಒಂದು MD ಬಂದರೆ ಅದು ಕೆಲವು ದಿನಗಳಲ್ಲಿ ಈಗೇನೋ ತುಂಬಿದಂಥ ಪರಿಸ್ಥಿತಿಯಲ್ಲಿ ಜಲಾಶಯ ತುಂಬಿದಂಥ ಪರಿಸ್ಥಿತಿಯಲ್ಲಿ ಚೆನ್ನಾಗಿರುತ್ತೆ. ನಂತರ ದಿನಗಳಲ್ಲಿ ಯಾರಾದರೂ ಶಾರ್ಟೇಜ್ ಬಂದಾಗ ನೀರೇ ಇಲ್ಲ ಅಂದಾಗ ಅಂಥ ಪರಿಸ್ಥಿತಿಯಲ್ಲಿ ನಮಗೂ ಅವ್ರಿಗೂ ಕಿತ್ತಾಡುವಂಥ ಪರಿಸ್ಥಿತಿ ನಮಗೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಜಲಾಶಯದ ಎರಡು ಭದ್ರಾ ಜಲಾಶಯ ಹಾಗೂ ವಿಶ್ವೇಶ್ವರ ಜಲ ನಿಗಮ ಒಂದೇ ಅಡಿಯಲ್ಲಿದೆ, ಒಬ್ಬರೇ MD ಇದ್ದರೆ ಭಾಳ ಚೆನ್ನಾಗಿರುತ್ತೆ. ಮುಂದೆ ಯಾವುದೇ ಒಂದು ಆಕ್ಷನ್ ಪ್ಲಾನ್ ತಗೋಬೋದಿತ್ತು, ಆ ಥರ ಇದೆ. ಈಗ ನಾನು ಮಾತಾಡಲ. ಈಗ ನೀವೊಂದು ಕ್ವಶನ್ ಕೇಳಿದ್ರೆ BJP ಅವರು ಒಂದು ಹೇಳ್ತಾರೆ, ಕಾಂಗ್ರೆಸ್ ಅವರು ನಾವು ಇದು ಹೇಳ್ತೀವಿ ಅಂತ. ನೀವೆಲ್ಲರೂ ಕೂಡ ಪ್ರಜ್ಞಾವಂತರು, ಮಾಧ್ಯಮದವರು. ಆ ಕಾಯ್ದೆನ ತಗೊಳ್ಳಿ. ಒಂದು ಭ್ರಷ್ಟಾಚಾರ ಅನ್ನೋದನ್ನು ಅವ್ರು ಹೇಳೋದು ಬಿಟ್ಟರೆ ಅದನ್ನು ಹೇಳ್ತಾರೆ. ಆಮೇಲೆ 100 ದಿವಸ ಅನ್ನೋದು ಬಿಟ್ಟು 125 ಅಂತ ಹೇಳ್ತಾರೆ. ಇಲ್ಲಿ ಕನ್ಫ್ಯೂಸ್ ಆಗ್ತಾ ಇದೆ ಎಲ್ಲ. ನೀವು ಈ ಕಾಯ್ದೆನ ನೀವು ತೊಗೊಂಬಿಡಿ. ಈಗ ನಾವು ಹೇಳಿದಷ್ಟೇ ಅಲ್ಲ, ಈ ಕಾಯ್ದೆನಲ್ಲಿ ಏನಿದೆ, MNREGನಲ್ಲಿ ಏನು ಕಾನೂನಿತ್ತು, ಎಂಥ ಉಪಯೋಗಗಳಿತ್ತು, ಏನು ಕಾನೂನಿತ್ತು, ಇದರಲ್ಲಿ ಏನಾಗಿದೆ, ರಾಜ್ಯ ಸರ್ಕಾರಕ್ಕೆ ಹೊರೆ ಆಗೋದು ಒಂದು ಕಡೆಗೆ. ಆದರೆ ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಬ್ಬರಿಗೂ ಕೂಡ ಯಾರು ಅವರು ಪ್ರತಿಯೊಂದು ಕುಟುಂಬಕ್ಕೆ 1 ವರ್ಷಕ್ಕೆ 3 ದಿವಸ ಕೊಡಬೇಕಂತ ಕಡ್ಡಾಯವಾಗಿ ಕಾಯ್ದೆ ಅದು. ಇದು ಒಂಥರ ಬೇರೆ ಬೇರೆ ಸ್ಕೀಮ್ಗಳಿದ್ದಾಗ ಇವನ್ನೆಲ್ಲ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಪಾಲಿಸಿಗಳು ಏನಿದ್ದಾವೆ 60-40 ರೇಂಜಲ್ಲಿ ಬೇರೆ ಯೋಜನೆಗಳು ಅದೇ ಥರ ಯೋಜನೆ ಇದು. ಯಾವುದೇ ಒಂದು ಖಾತ್ರಿ ಇಲ್ಲ ಇದಕ್ಕೆ. ಆಮೇಲೆ ಎಲ್ಲ ವರಿಷ್ಠರು ತೀರ್ಮಾನ ತಗೊಳ್ತಾರೆ. ಥ್ಯಾಂಕ್ ಯು, ಧನ್ಯವಾದ ಸರ್. ಇದೊಂದು VB ರಾಮ್ಜಿದು ಚರ್ಚೆ ಆಗ್ತಿದೆ ಸರ್. ಅದರ ವಿರುದ್ಧ ಇಡೀ ನಮ್ಮ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಒಂದು ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು ಮನ್ರೇಗಾ ವಿಕಸಿತ ಭಾರತ ರಾಮ್ಜಿ ಅಂತೇಳಿ ಕೇವಲ ಹೆಸರು ಬದಲಾವಣೆ ಅಷ್ಟೇ ಅಲ್ಲ, ಮಹಾತ್ಮ ಗಾಂಧೀಜಿಯವರ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ. ಯಾಕೆಂತ ಹೇಳಿದ್ರೆ ಗಾಂಧೀಜಿಯವರ ಕನಸು ಗ್ರಾಮ ಸ್ವರಾಜ್ಯ, ಗ್ರಾಮಗಳು ಅಭಿವೃದ್ಧಿ ಆದಾಗ ಮಾತ್ರ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಚಿಂತನೆ ಮಹಾತ್ಮ ಗಾಂಧೀಜಿಯವ್ರದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಹ ಏನು ಕಳೆದ ಹಲವಾರು ವರ್ಷಗಳಿಂದ 2006ರಲ್ಲಿ ಇವತ್ತೇನು ಮನ್ರೇಗಾ ಅಂತೇಳಿ ಪ್ರಾರಂಭ ಆದಂಥ ಈ ಒಂದು ಯೋಜನೆ ಹಗರಣಗಳು, ಭ್ರಷ್ಟಾಚಾರ, ಆ ಬಡವರಿಗೆ ಹಣ ತಲುಪದೇ ಇರುವಂಥದ್ದು, ಹಳ್ಳಿಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ, ನಮ್ಮ ಸಮಾಜ ಕಟ್ಟುವಂಥ ಕೆಲಸ ಮಾಡಿದ್ದಾರೆ ವಿನಃ ಯಾವತ್ತೂ ಕೂಡ ಸಮಾಜದಲ್ಲಿ ಒಡಕನ್ನು ನಿರ್ಮಾಣವಂಥ ನಿಟ್ಟಿನಲ್ಲಿ ಯಾವತ್ತೂ ಕೂಡ ನಮ್ಮ ಸಮಾಜ ಹೆಜ್ಜೆ ಹಾಕಿಲ್ಲ. ಆದರೆ ದುರಂತ ಏನಪ್ಪ ಅಂತ ಹೇಳಿದ್ರೆ, ಕೆಲವು ರಾಜಕೀಯ ಶಕ್ತಿಗಳು ತನ್ನ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ನೊಳಂಬ ಸಮಾಜವನ್ನು ಅಷ್ಟೇ ಅಲ್ಲ, ವೀರಶೈವ ಲಿಂಗಾಯತ ಸಮಾಜವನ್ನ ಹೊಡಿತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಿರ್ತಕ್ಕಂಥ ಕರಾಳ ಇತಿಹಾಸವೂ ಕೂಡ ನಮ್ಮ ಸಮಾಜ ಯಾವತ್ತೂ ಕೂಡ ಮರಿಬಾರದು. ಪುಣ್ಯದ ಕೆಲಸವಿತ್ತು. ನಮ್ಮ ವೀರಶೈವ ಮಠಮಾನ್ಯಗಳು, ಜಗದ್ಗುರುಗಳು, ಪರಮ ಪೂಜ್ಯರ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು. ಆದರೆ ಇವತ್ತು ಯಾವ ಕಾಲಘಟ್ಟದಲ್ಲಿ ನಾವಿದ್ದೇವೆ ಅಂತ ಹೇಳಿದ್ರೆ, ನಾ ಆಗಲೇ ಹೇಳಿದಾಗೆ ಇವತ್ತು ನಮ್ಮ ಸಮಾಜವನ್ನು ಒಡೆಯುವ ಮೂಲಕ ಸಮಾಜದಲ್ಲಿ ಒಂದು ಗೊಂದಲವನ್ನು ನಿರ್ಮಾಣ ಮಾಡಿ ತಮ್ಮ ರಾಜಕೀಯ ಬೇಳನ್ನು ಬೇಯಿಸ್ಕೊಳ್ತಕ್ಕಂಥ ಷಡ್ಯಂತ್ರ ಕುತಂತ್ರಗಳೇ ನಡೀತಾ ಇದ್ದಾವೆ. ಈ ವೇದಿಕೆ ಮೂಲಕ ಒಂದು ಸ್ಪಷ್ಟವಾಗಿ ಆ ದುಷ್ಟಶಕ್ತಿಗಳ ಒಂದು ಸಂದೇಶವನ್ನು ಕೊಡೋದಕ್ಕೆ ಇಚ್ಛಪಡ್ತೇನೆ. ನೀವು ಏನೇ ಪ್ರಯತ್ನ ಮಾಡಿದ್ರೂ ಕೂಡ ನಮ್ಮ ನೊಳಂಬ ಸಮಾಜ ಇರ್ಬೋದು, ವೀರಶೈವ ಲಿಂಗಾಯತ ಸಮಾಜ ಇರ್ಬೋದು, ಯಾವತ್ತೂ ಕೂಡ ನಮ್ಮ ಸಮಾಜವನ್ನು ಒಡೆಯೋದಕ್ಕೆ ಸಾಧ್ಯ ಇಲ್ಲ ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಆದರೆ ಇರ್ತಕ್ಕಂಥ ನಮ್ಮ ರಾಜಕೀಯ ಮುಖಂಡರುಗಳಾಗಲಿ, ಇಂದಿನ ಯುವ ಪೀಳಿಗೆ
ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.